ಇವತ್ತು ಭಾಳ ಜನಕ್ಕೆ ಕುಮಾರಣ್ಣ ಮಂತ್ರಿ ಆಗ್ಬಿಟ್ಟ, ಇವೇ ಇಂಡಸ್ಟ್ರಿ ಮಿನಿಸ್ಟ್ರು, ನಮ್ಮ ಮಂಡ್ಯ ಜಿಲ್ಲೆಗೆ ಏನೋ ಒಂದು ಕಾರ್ಖಾನೆ ತರಬೇಕು, ತುಮಕೂರಿಗೊಂದು ಕಾರ್ಖಾನೆ ತರಬೇಕು. ಮೊನ್ನೆ ನಮ್ಮ ಬಿಡದಿ ಬೀದರ್ ನಮ್ಮ ಬಂಡಪ್ಪ ಕಾಶ್ಯಪ್ನವರು ಮತ್ತು ಇವರು ನಮ್ಮ ನಾಡಗೌಡರು ಯಾವುದಾದ್ರೂ ಒಂದು ಕಾರ್ಖಾನೆ ತಗೊಂಬರೋಣ ನಮ್ಮ ಭಾಗದಲ್ಲೆಲ್ಲ ಜನ ಎಲ್ಲ ಮೆಚ್ಕೋತಾರೆ. ಇಲ್ಲಿ ನಾನು ಕಾರ್ಖಾನೆ ಕೂಡ ಇಲಾಖೆ ಅಲ್ಲ, ಅದು ಭಾಳ ಜನಕ್ಕೆ ನಾನು ಮೇಜರ್ ಇಂಡಸ್ಟ್ರೀಸ್ ಮಿನಿಸ್ಟ್ರು ಅಂದರೆ ಕಾರ್ಖಾನೆ ಪ್ರಾರಂಭ ಮಾಡೋದು ನನ್ನ ಕೈಲಿದೆ ಅಂತ ಕೆಲವರಲ್ಲಿ ಆ ಭಾವನೆ ಬಂದು ಹೋಗ್ಬಿಟ್ಟಿದೆ. ಆದರೆ ಅಲ್ಲಿ ನನ್ನ ಕೆಲಸವೇ ಬೇರೆ. ಆದರೆ ಏನೋ ಒಂದು 40 ಹೆಚ್ಚು PSUಗಳಿವೆ. BHEL ಒಂದು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಕ್ಲೋಸ್ ಆಗಿದೆ. ಅದಕ್ಕೆ ಲೈಫ್ ಕೊಡ್ಲಿಕ್ಕೆ ಓಡಾಡ್ತಾ ಇದ್ದೀನಿ. ಕೇರಳದಲ್ಲಿ ಕಾಲಾಮಸೂರಿ ಅಂತ ಏನಿದೆ, ಅಲ್ಲಿ ಒಂದು HMT ಕಾರ್ಖಾನೆ ಇದೆ. ಅದಕ್ಕೀಗ ಒಂದು ಲೈಫ್ ಕೊಡೋದಕ್ಕೆ ಏನೋ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. HMTಗೆ ಬೆಂಗಳೂರಿಗೆ VSILದು ಅದು ಮುಚ್ಚಿದ್ರು. ಅದನ್ನೇ ಇವತ್ತು ತೆಗಿಲಿಕ್ಕೋಸ್ಕರವಾಗಿ ಈಗಾಗಲೇ ಮೊನ್ನೆ ಸೆಕ್ರೆಟರಿನೂ ಕಳಿಸಿದ್ದೆ. DPR ನಡೀತಾ ಇದೆ. ವಿಶ್ವೇಶ್ವರಯ್ಯನವರು ಮೈಸೂರಿನ ಮಹಾರಾಜರ ಹೆಸರು ಉಳಿಸಬೇಕು ಅಂತ ಹೇಳಿ ಅಲ್ಲಿ ಇವತ್ತು ಹೊಸದಾಗಿ ಸಂಪೂರ್ಣ ಪುನಶ್ಚೇತನವಾಗಿ ಹೊಸ ರೀತಿಯಲ್ಲಿ ಆ ಕಾರ್ಖಾನೆ ಪ್ರಾರಂಭ ಆಗಬೇಕು ಅಂತ ಹೇಳಿ VSILದು ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಾನು ಕನ್ನಡ ನಾಡಿಗೆ ಕನ್ನಡಿಗರಿಗೆ ಕೊಡ್ತಿರ್ತಕ್ಕಂಥ ಒಂದು ಅಳಿಲ್ ಸೇವೆ ನಂದು. ಹಲವಾರು ವಿಷಯಗಳಿದೆ, ಹಲವಾರು ರೀತಿಯಲ್ಲಿ ಇಡೀ ದೇಶದಲ್ಲಿ ಸಮಸ್ಯೆಗಳೇನಿದೆ, ಈ ಎರಡೂ ಇಲಾಖೆಯಿಂದ ಒಂದು ಗೌರವಯುತವಾಗಿ ಜನ ಮೆಚ್ಚತಕ್ಕಂಥ ರೀತಿಯಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಈ ಮಟ್ಟಕ್ಕೆ ನನ್ನನ್ನೇನು ಬೆಳೆಸಿದ್ದೀರಿ. ಇವತ್ತೇನಾದರೂ ಕುಮಾರಸ್ವಾಮಿ ಅಂತಕ್ಕಂಥ ಒಂದು ಹೆಸರನ್ನು ನಾಡಿನ ಜನ ಮಾತನಾಡಿದ್ರೆ ಅದಕ್ಕೆ ಕಾರಣ ನಿಮಗೆ ಸೇರಬೇಕದು. ನಿಮ್ಮ ದುಡಿಮೆ ಮೇಲೆ ಇವತ್ತು ನಾನು ಇಲ್ಲಿರೋನು. ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಯಾವ 2,000 ರೂಪಾಯಿ ಅದೆಂಥದ್ದು ಗೃಹಲಕ್ಷ್ಮಿ ಯೋಜನೆ, ಇವ್ರು ಹಾಕಿದ ಟ್ಯಾಕ್ಸ್ ರೀತಿ ನಾನು ಟ್ಯಾಕ್ಸ್ ಹಾಕಿದ್ರೆ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಟ್ಯಾಕ್ಸ್ ಹಾಕೊಂಬಂದವ್ರೆ. ಬೆಂಗಳೂರು ನಗರ ಬಡವರೇನಾದ್ರು ಬದುಕಲಿಕ್ಕಾಗುತ್ತಾ? ಆ ಪರಿಸ್ಥಿತಿ ಇದೆಯಾ? ಏನು ನುಡಿದಿದ್ದೇ ನಡೆದಿದ್ದೇವೆ. ಮಾತು ಕೊಟ್ಟಿದ್ದು 5,000 ಕೋಟಿ ಇದೆ ಅಂಥದ್ದು ಉತ್ತರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ 2 ವರ್ಷದಲ್ಲಿ 5,000 ಪ್ರತಿ ವರ್ಷದ ಕೊಟ್ಟವರ ಖರ್ಚಾಗಿದೆಯಾ? ಶ್ವೇತಪತ್ರ ಹೊರಡ್ಸಕ್ಕೆ ಹೇಳಿ ಅವರಿಗೆ.